ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಡೆಲಿವರಿ ನಂದು ವೆಯ್ಟ್ ಲಾಸ್ ಜರ್ನಿ ಹೇಗಾಯಿತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಆಫ್ಟರ್ ಡೆಲಿವರಿ ಹೇಗೆ ನಿಮ್ಮ ಹೊಟ್ಟೆ ಎಲ್ಲ ಕರಗಿಸಿದ್ರೆ ಅಂತ ಕೆಲವರು ಕಮೆಂಟ್ ಮಾಡಿದರು. ಯಾಕೆಂದರೆ ನಾನು ಹೇಗೆ ವೆಯ್ಟ್ ಲಾಸ್ ಜರ್ನಿ ಅಂತ ನಾನು ಬ್ಲ್ಯಾಕ್ ರೈಸ್ದು ಒಂದು ಮಾಲ್ಟದು ನಾನು ವಿಡಿಯೋ ಹಾಕಿದ್ದಾಗ ಹೇಗೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಆಯಿತು ಅಂತ, ಹಾಗೆಯೇ ನನ್ನ ಫುಡ್ ಆಫ್ಟರ್ ಡೆಲಿವರಿ ನನ್ನ ಫುಡ್ ಹ್ಯಾಬಿಟ್ ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನನ್ನ ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. 61.5 kg ತೋರಿಸ್ತಿದೆ. ಸೊ ಬನ್ನಿ ಹೇಗೆ ನನ್ನ ಫುಡ್ ಹ್ಯಾಬಿಟ್ ಇದೆ ಅಂತ ನೋಡ್ಕೊಂಡು ಬರೋಣ. ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನೋಡಿದ್ರಲ್ಲ, ಹಾಗೆಯೇ ನಾನು ಇಲ್ಲಿ ರಾಗಿ ಸ್ಮೂದಿನ ಮಾಡ್ಕೊತಿದ್ದೀನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು 2 ಸ್ಪೂನು ರಾಗಿ ಹಿಟ್ಟು. ಇದನ್ನು ಸ್ವಲ್ಪ ಗಂಟಿಲ್ಲದೆ ಇರೋ ಥರ ಬೀಟ್ ಮಾಡಿಕೊಂಡು ಸ್ವಲ್ಪ ಗಂಜಿ ಥರ ಮಾಡ್ಕೋಬೇಕು. ಅದು ಗಂಜಿ ಥರ ಮಾಡ್ಕೊಂಡ ನಂತರ ಅದು ತಣ್ಣಗಾಗೋಕ್ಕೆ ಇಡಬೇಕು. ತಣ್ಣಗಾದ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಿಮಗೆ ಬೇಕಾದಂಥ ನಟ್ಸು, ವಾಲ್ನಟ್ ಇರ್ಬೋದು, ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸು, ಆಮೇಲೆ ಒಣ ದ್ರಾಕ್ಷಿ, ಬೀಜ ತೆಗ್ದಿರೋ ಅಂತಹ ಖರ್ಜೂರ ಎಲ್ಲದೂ ಸೇರಿಸ್ಕೊಂಡು, ಬಾದಾಮಿ ಸೇರಿಸ್ಕೊಂಡು ಅದನ್ನು ನೀವು ಒಂದು ಬಾಳೆಹಣ್ಣು ಮತ್ತು ಹಾಲು, ಬೇಕಂದರೆ ಐಸ್ ಕ್ಯೂಬ್ ಹಾಕೋಬೋದು, ಇಲ್ಲ ಮಗುಗೆ ಶೀತ ಆಗುತ್ತೆ ಅಂದರೆ ನಾವು ಇದು ಮಾಡಿ ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರಾಗಿ ಸ್ಮೂದಿ ರೆಡಿ. ಮೇಲೆ ಡ್ರೈ ಫ್ರೂಟ್ಸ್ನ ಹಾಗೇ ಸ್ವಲ್ಪ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಮೂದಿ ಕುಡ್ದ ಒಂದು 3 hours ಆದಮೇಲೆ ಈ ಥರ ಒಂದು 2-3 ಎಗ್ನ ತೊಗೊಂಡು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಬೀಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಕಲಸಿಟ್ಕೊಂಡಿರೋ ಅಂತಹ ಚಪಾತಿ ಹಿಟ್ಟನ್ನ ಈ ಥರ ಲಟ್ಟಿಸ್ಕೊಂಡು ನಾವು ಏನು ಎಗ್ನ ಬೀಟ್ ಮಾಡಿ ಇಟ್ಕೊಂಡಿರ್ತೀವಿ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಡಿಪ್ ಮಾಡಿ ಒಂದು ತವ ಮೇಲೆ ಹಾಕಿದ್ರೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಅಂತಲೇ ಹೇಳ್ಬೋದು. ಇದರಿಂದ ನಮಗೆ ತುಂಬಾ ನ್ಯೂಟ್ರಿಷನ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು, ಹೊಟ್ಟೆ ಇನ್ನೂ ಕರಗಿಲ್ಲ ಅನ್ನೋರು, C-section ಆಗಿರೋರು ಈ ಥರ ರಾಗಿ ಉಪ್ಮಾ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ರಾಗಿದು ನೀವು ಏನೇ ಐಟಮ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪ್ರೋಟೀನು, ಫೈಬರ್ ಸಿಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ರವೆನ ಬನ್ಸಿ ರವೆನ ಹುರ್ಕೋಬೇಕು. ಹುರ್ಕೊಂಡ ನಂತರ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟನ್ನು ರೋಸ್ಟ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಎಣ್ಣೆ, ತುಪ್ಪ, ಗೋಡಂಬಿ, ಕಡಲೆಬೀಜ ಎಲ್ಲ ಹಾಕಿ, ಸಾಸಿವೆ ಎಲ್ಲ ಹಾಕಿ ನೀವು ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರಿ. ನಿಮಗೆ ಯಾವ್ಯಾವ ತರಕಾರಿ ವೆಜಿಟೇಬಲ್ಸ್ ಇಷ್ಟನೋ ಅದನ್ನೆಲ್ಲ ಕಟ್ ಮಾಡಿ ಈ ಥರ ಸೇರಿಸ್ಕೊಳ್ಳಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ನೀರು ಸೇರಿಸಿ ಹುರಿದಿಟ್ಕೊಂಡಿರೋ ಅಂತಹ ರಾಗಿ ಹಿಟ್ಟು ಮತ್ತು ಬನ್ಸಿ ರವೆನ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ನಿಮಗೆ ತೆಂಗಿನಕಾಯಿ ತುರಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೇನು ಮಾಡ್ಕೋಬೋದು. ಇದಕ್ಕೆ ಒಂದು ಚಟ್ನಿ ತುಂಬಾ ಇಷ್ಟ. ಹಾಗೆಯೇ ಇವಾಗ ಚಳಿ ಆಗಿರೋದ್ರಿಂದ ವಿಂಟರ್ಗೆ ನೀವು ರಾಗಿ ಸೂಪ್ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ದಿನೂ ಅನ್ಬೋದು. 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ಕೊಂಡು, ಈರುಳ್ಳಿ ಎಲ್ಲ ಹಾಕ್ಕೊಂಡು, ನಿಮಗೆ ಬ್ರೋಕ್ಲಿ, ಪೀಸ್ ಮತ್ತು ಕ್ಯಾರೆಟು, ಬೀನ್ಸ್ ಎಲ್ಲ ಸೇರಿಸ್ಕೊಂಡು ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಅದಕ್ಕೆ 2-3 ಸ್ಪೂನು ರಾಗಿ ಹಿಟ್ಟು ಸೇರಿಸ್ಕೊಂಡು ಅದನ್ನು ಗಂಟಿಲ್ದೇ ಇರೋ ಥರ ಬೀಟ್ ಮಾಡಿ ಅದನ್ನು ಏನು ನಾವು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿರೋ ಅಂತಹ ತರಕಾರಿ ಜೊತೆ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಲೆಮನ್ನ ಹಾಕೋದ್ರಿಂದ ಒಂದು ಹೆಲ್ದಿಯಾದ, ಲೆಮನ್ ಹಾಕೋಬೋದು, ಹಾಕೊಂಡೇ ಇರ್ಬೋದು, ಯುವರ್ ಚಾಯ್ಸು, ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೆ ನೀವು ಬದನೆಕಾಯಿ ತಿನ್ನಬಾರ್ದು, ಬಟ್ ಟೇಸ್ಟಿಯಾಗಿರಬೇಕಂದ್ರೆ ಈ ಥರದ್ದು ಇವಾಗ ವಿಂಟರ್ ಆಗಿರೋದ್ರಿಂದ ಏನಾದರೂ ತಿನ್ನಬೇಕಾ ಅಂತ ಅನಿಸ್ತಿರುತ್ತೆ. ಈ ಥರ ಒಂದು ಬದನೆಕಾಯಿ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಬಿಸಿ ನೀರಲ್ಲಿ ಒಣಮೆಣ್ಸಿನ್ಕಾಯಿನ ನೆನೆಸ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ, ಅರಶಿನ, ಜೀರಿಗೆ, ಧನಿಯಾ ಪುಡಿ ಮತ್ತು ಜೀರಾ ಪುಡಿ ಸೇರಿಸ್ಕೋಬೇಕು. ಒಂದು ದಪ್ಪ ಬದನೆಕಾಯಿನ ತೊಗೊಂಡು ಈ ಥರ ಮಧ್ಯದಲ್ಲೆಲ್ಲ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲಾನ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅಪ್ಲೈ ಮಾಡಿ ಒಂದು 5-10 ನಿಮಿಷ ನಾವು ಬಿಡಬೇಕು. ಬೇಕಿದ್ರೆ ನೀವು ಇದಕ್ಕೆ ಲೆಮನ್ನು ಸೇರಿಸ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಈ ಥರ
ಫ್ರೈ ಮಾಡ್ಕೊಳ್ಳೋದ್ರಿಂದ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಬೇಕಾದಂತಹ ಹೆಲ್ದಿ ರೆಸಿಪಿನ ಸೆಂಡ್ ಮಾಡ್ತೀನಿ.